ನಮಸ್ಕಾರ. ಐಎಂಎ ಉತ್ತರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಬೀಬ್ ದಂಡಿ. ಐಎಂಎ ಕಂಪನಿಯ ಕುರಿತಂತೆ ನಿನ್ನೆಯಷ್ಟೇ ನಾವು ವರದಿಯನ್ನ ಬಿತ್ತರ ಮಾಡಿದ್ವಿ. ಆ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕರಿಂದಲೂ ಕೂಡ ಎದ್ದಿತ್ತು ಮತ್ತು ಅನುಮಾನಗಳು ಕೂಡ ಎದ್ದಿತ್ತು. ಈ ಎಲ್ಲ ಪ್ರಶ್ನೆ ಮತ್ತು ಅನುಮಾನಗಳಿಗೆ ಉತ್ತರ ಕೊಡೋದಕ್ಕೆ ಸ್ವತಃ ಐಎಂಎ ಮುಖ್ಯಸ್ಥರೇ ನಮ್ಮೊಂದಿಗೆ ಇರ್ತಕ್ಕಂಥದ್ದು. ಆ ಒಂದು ಪ್ರಶ್ನೋತ್ತರ ಚರ್ಚೆ ಈಗ ನಡೆಯುತ್ತೆ. ಇದೆ ಇವತ್ತಿನ ವಿಶೇಷ ಐಎಂಎ ಉತ್ತರ. ನಿನ್ನೆ ಅಷ್ಟೇ ನಾವು ಐಎಂಎ ಅನ್ನುವಂತಹ ಕಂಪನಿಯ ಒಂದು ಆರೋಪ, ಅದರ ಮೇಲೆ ಬಂದಿರತಕ್ಕಂಥ ಆರೋಪ ಮತ್ತು ಸಾರ್ವಜನಿಕರು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಹೇಳಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ವಿ. ನಿನ್ನೆನೂ ಕೂಡ ಅವರು ಈ ಕುರಿತಂತೆ ಫೋನೋದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಈ ಒಂದು ಸಂಸ್ಥೆಯ ಒಂದು ಮುಖ್ಯಸ್ಥರು ಈ ಕುರಿತಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅದಷ್ಟೇ ಅಲ್ಲದೆ ಅವರಿಗೆ ಸಾಕಾಗ್ತಾ ಇಲ್ಲ, ಮತ್ತೆ ಅವರು ಒಂದು ವಾಸ್ತವವನ್ನು ಕೂಡ ಎದುರುಗಡೆ ಇರ್ಲಿಕ್ಕೆ ಬಂದಿದ್ದಾರೆ. ಮತ್ತೆ ನಾವು ತಪ್ಪಿತಸ್ಥರಲ್ಲ, ಖಂಡಿತ ತಪ್ಪಿತಸ್ಥರ ಆದ್ರೆ ನಿಮ್ಮ ಸ್ಟುಡಿಯೋಗೆ ಬಂದು ಕೂತ್ಕೊಂಡು ನಾವು ಮಾತನಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಸಾರ್ವಜನಿಕರ ಮೂಲಕ ನಮಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳಿಗೆ ಇದೇ ಐಎಂಎ ಮುಖ್ಯಸ್ಥರು ಆಗಿರ್ತಕ್ಕಂಥವ್ರು ಯಾವ ತರಹದ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನಾವೀಗ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಈ ಕುರಿತಂತೆ ನಮ್ಮೊಂದಿಗೆ ಭಾಗವಹಿಸಲಿಕ್ಕೆ ಈ ಐಎಂಎ ಕಂಪನಿಯ ಸಿಇಒ ಆಗಿರ್ತಕ್ಕಂಥ, ಐಎಂಎ ಗ್ರೂಪ್ ಆಫ್ ಕಂಪನೀಸ್ನ ಸಿಇಒ ಆಗಿರ್ತಕ್ಕಂಥ ಮೊಹಮ್ಮದ್ ಮನ್ಸೂರ್ ಖಾನ್ ಅವರು ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು. ಮೊಹಮ್ಮದ್ ಮನ್ಸೂರ್ ಖಾನ್ ಅವರೇ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮನ್ಸೂರ್ ಅವರೇ, ನಾನು ನಿಮಗೆ ಮೊದಲನೇದಾಗಿ ಕೇಳಲಿಕ್ಕೆ ಬಯಸ್ತೇನೆ. ಈಗ ಒಂದು ಕನ್ಫ್ಯೂಷನ್ ಇರ್ತಕ್ಕಂಥದ್ದು, ಸಾಕಷ್ಟು ಒಂದಷ್ಟು ವಿಚಾರಗಳು, ಆರೋಪಗಳು, ಅಲಿಗೇಷನ್ಸ್ಗಳು ಎಲ್ಲವೂ ಕೂಡ ನಿಮ್ಮ ಮೇಲೆ, ಅಂದ್ರೆ ಆ ಒಂದು ಕಂಪನಿ ಮೇಲೆ, ಐಎಂಎ ಅನ್ನುವಂಥ ಕಂಪನಿ ಮೇಲೆ ಓಡಾಡ್ತಾ ಇರ್ತಾ ಇರ್ತಕ್ಕಂಥದ್ದು. ಈ ಹಂತದಲ್ಲಿ ಐಎಂಎ ಗ್ರೂಪ್ ಆಫ್ ಕಂಪನೀಸ್ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಾ. ಕೆನ್ ಯು ಎಕ್ಸ್ಪ್ಲೈನ್ ವಾಟ್ ಈಸ್ ಅಬೌಟ್ ಐಎಂಎ ಗ್ರೂಪ್ ಆಫ್ ಕಂಪನೀಸ್? IMA group of companies are 6 companies, which initially started in 2006. Okay. The main objective of our company is we are traders in physical gold and physical silver, and we trade this in the bullion market. And our objective behind IMA is to promote education through the revenue that we generate from the institution. And it has been 11 years now we have been dealing with this, and systematically with the rule of the land and by abiding all the rules of the constitution, we have been growing pretty well. And as of today, we stand in a position wherein we can compete with the Indian bullion market as well as the jewelry market. Okay. So this is what about IMA group of companies. And we basically believe that Indian commodity market and the jewelry market is one of the biggest market in the world. Okay. But the participation in this particular market is very limited, especially when it comes to a specific region. Okay. And we are trying to promote as much as possible from our side so that a legal way of business is being installed and more people can participate in it. Okay. Okay. This is the explanation of the IMA group of companies. ಮನ್ಸೂರ್ ಅವರೇ, ನನಗೆ ಒಂದು ಪ್ರಶ್ನೆ ಕಾಡಿಸ್ತಾ ಇರ್ತಕ್ಕಂಥದ್ದು. ಓಕೆ, ನೀವು ನಿಮ್ಮ ಕಂಪನಿಯ ಕಾರ್ಯವೈಖರಿಯನ್ನು ಹೇಳಿದಿರಿ, ಅದರ ಕಾರ್ಯಚಟುವಟಿಕೆಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಆಸ್ ಪರ್ ಲಾ ಮತ್ತು ಲೀಗಲ್, ಈ ನೆಲದ ಕಾನೂನನ್ನ ಫಾಲೋ ಮಾಡ್ತಾ ಇದೀವಿ, ಲಾ ಆಫ್ ಲ್ಯಾಂಡ್ ಅನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅನ್ನೋಂಥ ಮಾತನ್ನ ನೀವು ಹೇಳ್ತಾ ಇದ್ದೀರಾ. ಓಕೆ, ಒಂದು ಪ್ರಶ್ನೆ, ಯಾಕಂದ್ರೆ ನಿನ್ನೆನೂ ಕೂಡ ಈ ಪ್ರಶ್ನೆನ ನಾವು ನಿಮಗೆ ಎತ್ತಿದ್ವಿ, ನೀವು ದೂರವಾಣಿ ಸಂಪರ್ಕದಲ್ಲಿರೋದ್ರಿಂದ ಸ್ಪಷ್ಟವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಫೋನೋ ಕನೆಕ್ಷನ್ ಅಲ್ಲಿ ಇರೋದು. ಒಂದು ಮಾತು ಹೇಳಿ, ಈ ಏನ್ ನಿಮ್ಮ ಈ ಐಎಂಎ ಗ್ರೂಪ್ ಆಫ್ ಕಂಪನೀಸ್ ಅನ್ನುವಂಥದ್ದಿದೆ, this is the registered company? Yes, all IMA companies are registered under 2 different acts. One is a Karnataka State Act, and the other one is registered in Ministry of Corporate Affairs and Registrar of Companies. Okay. Now,
I want to go back to the yesterday's event. Okay. Hmm. What exactly erupted at this hour, and it totally came as a surprise to all of us. We being very responsible citizens, law-abiding citizens, following all the rule of the land, we were being blamed that a company by name Monetary Advisory Services Private Limited, which was registered in the year 1999. Okay. And this is the paper, and this is the document which was being flashing on your screen. This company is a strike-off company, which means this company was closed in the year 1999. And this company was registered in Gandhinagar. We, as IMA Group, have absolutely nothing to do with this company. And this allegation or whatsoever, I can call it as a wrong information or mislead which was being taken on the air. I believe it was some wrong information being provided to you in regards to our company. We totally condemn and we totally stand against it. We do not understand this company. We do not recognize this company. And whosoever is trying to play fool around showing this document, IMA Group of companies, its legal advisors, its chartered accountants, as well as its company secretaries and the corporate lawyers, we are all trying to find out a way so that no one else can play a mischief on this. I would like to give you that document that you were, I just want you to reconfirm whether this document is the same that you were displaying on the screen. And now coming on to IMA Group of companies. This is IMA Group of companies. This is our registration, which was registered under Companies Act 1956 and 2013. The name of the company is IM Advisory Private Limited, and at the bottom of the document you can see who are the directors and the capital of the company. And as I said, we run 6 companies. I am producing all legal documentation of all my companies, whether it is a private limited company or a public limited company or a limited liability partnership company, which is registered under Ministry of Corporate Affairs. And this is not a secret document. This document is freely available on the website. Anyone can go to the MCA website, put the correct company name. If you put some other company name and get wrong information, we are not responsible for that. And I believe the incident that took yesterday, which basically was an attempt to destroy the image of our company. Okay, actually, simply you want to say, ನೀವು ಇದನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀರಾ, which you are mentioned Monetary Advisory Service Private Limited and this IMA Group of company, it is totally different. No connection with these two companies. Absolutely no connection between it. Just for your reference, sir, I am giving you all the registered papers for you. You can cross-verify it by yourself. ಓಕೆ ಒಂದು ನಿಮಿಷ ಮನ್ಸೂರ್ ಅವರೇ, ಒಂದು ನಾವು ಸಾರ್ವಜನಿಕರಿಗೂ ಕೂಡ ಕರೆ ಮಾಡ್ಲಿಕ್ಕೆ ಹೇಳಿದ್ದೀವಿ. ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಕ್ಕಂಥದ್ದು. ರಫೀಕ್ ಪಾಷಾ ಅಂತ ಕರೆ ಮಾಡಿದ್ದೀರಾ. ರಫೀಕ್ ಅವರೇ, ನಿಮ್ಮ ಪ್ರಶ್ನೆ ಏನಾದರೂ ಇದೆಯಾ? IMA ಸಂಬಂಧಪಟ್ಟ ಹಾಗೆ, ಬಂಗಾರದ ಅಂಗಡಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ನಾವು ನಿನ್ನೆಯಿಂದ ತೋರಿಸ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆ ಏನಾದರೂ ಇದೆಯಾ ರಫೀಕ್? ಸರ್, ಈಗ ನಿನ್ನೆಯಿಂದ ನಿಮ್ ಚಾನಲ್ ಅಲ್ಲಿ ಸುದ್ದಿ ತೋರಿಸ್ತಿದ್ರಿ. ಸೊ ನಾವು ಕೂಡ ಅಷ್ಟೇ ಅವರ ಒಂದು ಕಂಪ್ನಿಯಲ್ಲಿ ಪಾರ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್, ಅಂದ್ರೆ ಈಗ ನಮ್ಮನ್ನು ಕೂಡ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತೀವಿ, ಜೊತೆಗೆ ನೀವು ಪಾಲ್ದಾರರಾಗಿ ಮಾಡ್ಕೊಂತೀವಿ ಅಂತ ಇದ್ ಮಾಡ್ತಿದ್ದಾರೆ. ಸೊ ಈಗ ಚಾನಲ್ ಅಲ್ಲಿ ಈ ರೀತಿ ಸುದ್ದಿ ಬರ್ತಿರೋದ್ರಿಂದ ಈಗ ನಮ್ಮ ದುಡ್ಡು ನಮ್ಗೆ ಯಾವ ರೀತಿ ಹಿಂದೆ ಬರುತ್ತೆ ಅನ್ನೋದು ನಮ್ಗೊಂದು ಅನುಮಾನ ಆಗ್ತಿದೆ ಈಗ. Okay, Rafiq, ಕೇಳೋಣ. Mansoor sir, actually he want to ask, already he is a part of your company. Okay. He worry about that in future any problems
ಏನ್ ಹೇಳ್ತೀರಿ? ಏನಾದ್ರು ಸಮಸ್ಯೆಗಳಾಗ್ಬೋದಾ? What was the brother name? Rafiq from Shivaji Yeah, brother, first of all, I would like to thank you from the bottom of my heart that you are one of the business partners of IMA. And by the mercy of the Almighty, the whole organization is legally and financially totally secured. And we are one such organization who are complying with all the norms of the government. The asset of the company itself is the security, and the bullions that we deal in itself is a security for you. Now, answering to your question, yes, there was a chance or there was an attempt to assassinate our image, to destroy our image, and we are here today to answer each and every question which should clarify that there is absolutely no discrepancy in the organization. There is absolutely no mishap whatsoever, though some misled information was broadcasted yesterday. But since our ethics are so strong and the faith of our partners are so strong with us that it has absolutely not affected our business and it has absolutely not affected our operations, and the standard operational procedures are going on in all the premises, and don't you worry about it. Everything is being monitored by income tax. Everything is being monitored by registrar of companies. And since you are a registered partner of IMA, everything is in line and the information is available to you 24/7. ಓಕೆ ಥ್ಯಾಂಕ್ ಯು. ರಫೀಕ್ ಅವ್ರು ಹೇಳ್ತಾ ಇದ್ದಾರೆ, ನೀವು ಈಗಾಗಲೇ IMA ಪಾರ್ಟ್ ಆಗಿದ್ರೆ, ಅವರ ಬಿಸ್ನೆಸ್ ನ ಪಾರ್ಟ್ನರು ಅಥವಾ ಯಾವ ಹಂತದಲ್ಲಿ ಇದ್ದೀರಾ ಆ ಹಂತದಲ್ಲಿ ಆಗಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಯಾವುದು ಹೆದರ್ಕೊಳ್ಳೋದು ಬೇಕಾಗಿಲ್ಲ ಅನ್ನೋಂಥ ಸ್ಪಷ್ಟನೆಯನ್ನ ಅವರು ಸ್ವತಃ ಮನ್ಸೂರ್ ಅವರೇ ಕೊಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ರಫೀಕ್ ಕರೆ ಮಾಡಿದ್ದಕ್ಕೆ. ಮನ್ಸೂರ್ ಸರ್, ಆಕ್ಚುಲಿ ಐ ವಾಂಟ್ ಟು ಆಸ್ಕ್ ಯು, ವಾಟ್ ಆರ್ ದ ಬಿಸಿನೆಸ್ ಆಕ್ಟಿವಿಟೀಸ್ ಆಫ್ ಯುವರ್ IMA group of companies? Sir, as I told you, IMA is one of a kind of a bullion trader. We do get the material imported. Okay. There are 15 different registered gold importers in India. We are tied up with few. With the help of those registered importers, we get the precious metal. It could be either gold, it could be silver. Okay. And that is in 999 category. Okay. Okay. So this is our first mode of business. We get the material through the importers. We get it under our custody. And once we have it under our custody, we have two different operations we do with that particular metal. First thing that we do is we just sell that metal in the wholesale market, which is one source of income for us. Okay. The second source of income is we do create small denominations of those metals. Denominations like 1, 2, 3, 4, 5, 8, 10 grams. And we supply this to corporates. This is one major area. And most important and most profitable area of our business is jewelry manufacturing. Okay. As you know, every jeweler who gets into jewelry manufacturing, there is a margin of almost a big percentage. And that is one specific area people make money. But the challenge here is we need to identify the manufacturing talent. We have outsourced our jewelry manufacturing units in Kolkata, Okay. in Delhi, in Rajkot, Okay. in Bombay, in Pune, in Bangalore. What about Karnataka? In Bangalore, Okay. just within, just opposite to our headquarters, which is in Lady Curzon Road, as well as in Coimbatore and Cochin. Okay. So these are the prime areas where we have outsourced our units, and this is the main area where we get the product ready. Now, once the product is ready, it is being distributed in 3 formats. Number 1, we have certain exporters who take our designs out of the country. So this is our first source of business. Second source of business is we supply to the wholesalers in India. The jewelry manufactured in silver as well as gold, we supply across India.
The third thing is, recently we have started our own retail business in the month of November. And this has been one of a hit for us. And we have been able to capture 20% of the Bangalore market. And we anticipate it to go ahead further. And this is the major source of business. And in this direction, we would like to go ahead exploring more regions across India, because India has a lot of heritage with lot of gold manufacturing techniques, and we want to explore this to different part of the world. Okay. This is your source. Yes. Actually, we don't need about that source information. Actually, I come back to my first question. Yes. Actually, I want to ask, ನನಗೆ ಒಂದು ಸಮಸ್ಯೆ ಇರತಕ್ಕಂಥದ್ದು. ಈಗ ಒಬ್ರು ಯಾರೋ ಫೋನ್ ಮಾಡಿದ್ರು, ರಫೀಕ್ ಅಂತ. ನಾವು ಪಾರ್ಟ್ ಆಫ್ ದ IMA ಗ್ರೂಪ್ ಆಫ್ ಕಂಪನೀಸ್ ಅನ್ನುವಂಥ ಮಾತನ್ನ ಹೇಳಿದ್ರೆ, ಒಂದು ಡೆಪಾಸಿಟ್ ಮಾಡಿಸ್ಕೊಳ್ತಾ ಇರತಕ್ಕಂಥದ್ದು. Is it you are taking, you have any permission for that deposit? Okay. Now, sir, there is a very, very minute difference. We need to understand this very carefully. When you say deposit, it is a very serious word. All right? These are not deposits. Okay. These are the capital introduced by the partner in the company to do business. So how exactly this works is, if you say a deposit, it is just like an ordinary business where someone puts the money and he gets nothing in return. But here, the business partner has a capital share in the company. The partner is being registered within the organization, and that particular partner has certain percentage of leverage in the company. And his capital is secured and been informed to registrar of companies, number one. And after informing them, after his signatures and KYCs have been submitted to the registrar of companies, the application has to be routed to income tax. Now, once the application has been routed to income tax, it has to be verified and approved by income tax. Okay. And I will prove you this by documentation. ಸಾರಿ ಫಾರ್ ಇಂಟರಪ್ಟ್ ಯು. ಒಂದು ಕಾಲ್ ಇದೆ, ಒಂದು ಕರೆ ಇದೆ, ತಗೊಂಡ್ಬಿಡೋಣ. Yes, sir. ಜಯನಗರದಿಂದ ಚಂದ್ರಶೇಖರ್ ಕರೆ ಮಾಡಿರ್ತಕ್ಕಂಥದ್ದು. ಚಂದ್ರಶೇಖರ್, ನಿಮ್ಮ ಪ್ರಶ್ನೆ ಏನಾದರೂ ಇದೆಯಾ IMA ಗ್ರೂಪ್ ಆಫ್ ಕಂಪನೀಸ್ಗೆ ಸಂಬಂಧಪಟ್ಟ ಹಾಗೆ? ಎಸ್ ಸರ್, ನಾನು IMA ಗ್ರೂಪ್ ಆಫ್ ಕಂಪನಿಯಲ್ಲಿ ಹಲವು ವರ್ಷಗಳಿಂದ ಒಬ್ಬ ಪಾರ್ಟ್ನರ್ ಆಗಿದ್ದೀನಿ. ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, LLB ಮೂಲಕ ಈ ಒಂದು ಕಂಪನಿ ಏನ್ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ, ಇದು ನಮ್ಗೊಂದಷ್ಟು ಗೊಂದಲ ಮೂಡಿಸ್ತದೆ. ಅಂದ್ರೆ ಲಿಟರಲಿ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಏನಿದೆ, ಇದು ನಮ್ಗೊಂದಷ್ಟು ಗೊಂದಲವನ್ನು ಮೂಡಿಸ್ತದೆ. ಇದ್ರ ಬಗ್ಗೆ ನಮ್ಗೆ ಕ್ಲಾರಿಫಿಕೇಶನ್ ಬೇಕು. ಜೊತೆಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂತ ಹಣ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಇದು ನಮಗೆ ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಸರ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ. Actually, he want to ask LLB, that LLB formation, limited liability properties Partnership. Partnership. Right. How it is works? Okay, sir. Now, let me show you live, because it is very important. This concept was introduced by Ministry of Corporate Affairs recently. It was introduced in 2007. And very few people understand how this particular partnership works. Okay? Now, the very first thing is, you need to have a registration from Ministry of Corporate Affairs. All right? This is the registration of Ministry of Corporate Affairs. Once this registry happens, now what's going to happen here is, there are partners in the company. Each and every partner is being registered by paying the stamp duty. We have to pay the stamp duty charges, and after paying the stamp duty charges, the partner is being physically registered. How you register a property, right? Simultaneously, the partner has been registered. This is the registration. As you can see, this is the registration. All right? And under Limited Liability Partnership Act, you can have N number of partners. Under private limited company, you can have 200 partners. But under limited liability partnership, you can have N number of partners, and this clause has been given by the ministry itself. Okay. Now, all these are the ones who has to sign in front of the registrar. As you register the property. Are all your partners. Exactly right. Everybody has to sign in front of the registrar. And simultaneously, the same has to be approved by income tax. Okay. If you see over here, there is an option called verified by income tax. If income tax disapprove this particular partner, we cannot
allow him to be inside this company. I would like to share some information with you just for your reference. You can verify these documents. Okay. Tell me one thing, Mansoor Saab. This LLB, Yes. what is called Limited Liability Partnership. Yes, sir. It is also legalized. It is absolutely legalized as well as the most safest way of partnership. Okay. If someone wants to get into partnership, the most transparency and most safest way that we get is because your transaction, your banking transaction, your income tax transaction, everything is being notified to the government. Okay, fine. I'll come back. Sure, Mansoor Saab. I want to take a break. ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲ ರೀತಿಯ ಲೀಗಲೈಸ್ ಆಗಿ ಮಾಡ್ತಾ ಇದ್ದೀವಿ ಮತ್ತು ನೆಲದ ಕಾನೂನಿನ ಅಡಿಯಲ್ಲೇ ನಾವು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾರು ಯಾವುದೇ ರೀತಿಯ ಹಣವನ್ನು ತೊಡಗಿಸ್ತಾರೆ ಅನ್ನೋಂಥದ್ದಲ್ಲ, ಪ್ರತಿಯೊಬ್ರು ಕೂಡ ಹಣ ತೊಡಗಿಸುವಂಥವ್ರು ಅಥವಾ ತಮ್ಮ ಸಂಪತ್ತನ್ನು ತೊಡಗಿಸುವಂಥವ್ರು ಕಂಪನಿಯ ಪಾರ್ಟ್ನರ್ ಆಗ್ತಾ ಇದ್ದಾರೆ, ಅದಕ್ಕೆ ಸಮನಾದ ಒಂದು ಲಾಭವನ್ನು ಕೂಡ ಅವರು ಪಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು. ಹಾಗಾದ್ರೆ ಇವೆಲ್ಲವೂ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಾಗ್ಲಿ ಅಥವಾ ಬೇರೆ ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಬೇರೆ ಬೇರೆ ವಿಭಾಗಗಳ ಗಮನಕ್ಕೆ ಬರ್ತಾ ಇದೆಯಾ? ಟ್ಯಾಕ್ಸ್ ಸರಿಯಾಗಿ ಕಟ್ತಾ ಇದ್ದಾರೆ, ಏನ್ ಕತೆ? ಎಲ್ಲೂ ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಏನ್ ಹೇಳ್ತಾರೆ ಮೇಡಮ್? ಆಗ ಮೇಡಮ್ ಹೇಳ್ತಾರೆ ಇದು ಇಂಗ್ಲಿಷ್ ಪೀರಿಯಡ್. ಅರೆ ಏನು ಆಗಿಲ್ಲ ತಾನೆ? ಗಾಡಿ ಓಡ್ಸೋಕ್ ಬರಲ್ಲ ಅಂದ್ಮೇಲೆ ತಗೊಳ್ಳೋದು ಯಾಕೆ? ಇನ್ ನನ್ ಮೇಲೆ ತಪ್ಪೋರಿಸ್ತೀರಾ ನೋಡಿ. ದಿನದ ಆರಂಭ ಚೆನ್ನಾಗಿ ಮಾಡೋಣ. ಹ್ಯಾವ್ ಎ ನೈಸ್ ಡೇ. ಚಿಕ್ಕ ವಿಷಯ ಇದೆಲ್ಲ. ಕಾರ್ಗೆ ಇನ್ಶೂರೆನ್ಸ್ ಇದೆ, ಜಗಳ ಮಾಡಕ್ ಹೋಗಿಲ್ಲ. ಅದರ ಬದಲು ಫ್ಯಾಮಿಲಿಯ ಸ್ಮೈಲ್ ಪ್ರೊಟೆಕ್ಟ್ ಮಾಡಿದೆ. ವಾ, ಬದಲಾಗುತ್ತಿರೋ ಇಂಡಿಯಾದ ಹೊಸ ಥಿಂಕಿಂಗ್. ಆದ್ರೆ ನಮ್ಮ ಸ್ಮೈಲ್ಸ್ ಪ್ರೊಟೆಕ್ಟ್ ಮಾಡೋಕೆ ನೀವು ಯಾವಾಗ್ಲೂ ಇರ್ತೀರಾ? ಹಾ, ಇರ್ತೀನಿ. ಹೊಸ ಥಿಂಕಿಂಗ್ ನ ಕಾರ್ ಓನರ್ಸ್ ಗೆ ತುಂಬಾ ಅಗತ್ಯ. ಹೊಸ ಟರ್ಮ್ ಲೈಫ್ ಕವರ್ ಬಂದಿದೆ. ನ್ಯೂ ಏಜ್ ಪ್ರೊಟೆಕ್ಷನ್ ಪ್ಲಾನ್ಸ್. ಐಸಿಐಸಿಐ ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್. ಬದಲಾಗುತ್ತಿರುವ ಇಂಡಿಯಾದ ಹೊಸ ಪ್ರೊಟೆಕ್ಷನ್. ಐಎಂಎ ಉತ್ತರ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಿನ್ನೆ ಬಂದಿರತಕ್ಕಂಥ ಐಎಂಎ ಕಂಪನಿಯ ಮೇಲೆ ಬಂದಿರತಕ್ಕಂಥ ಆರೋಪಗಳಿಗೆ ಸ್ವತಃ ಐಎಂಎ ಕಂಪನಿಯ ಸಿಇಒ ಮನ್ಸೂರ್ ಖಾನ್ ಅವರು ಬಂದು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನ ಹಂಚ್ಕೊಳ್ತಾ ಇರತಕ್ಕಂಥದ್ದು. ಮನ್ಸೂರ್ ಸಾಬ್, ಡಸ್ ಐಎಂಎ ಗ್ರೂಪ್ ಆಫ್ ಕಂಪನೀಸ್ ಪೇಡ್ ಟ್ಯಾಕ್ಸ್ ಅಂಡ್ has follows all rules and regulations as per the Income Tax Act? Yes. Is it? Yes, definitely. As per 1961 Income Tax Act, IMA in the proprietorship capacity as well as a capacity of a corporate, we have been paying taxes right from the day the company has been registered. This is just for your information that Ministry of Finance, Government of India, has issued a gold certificate for being the highest taxpayer in Karnataka. And IMA has been declared as the highest taxpayer overall as a group in Karnataka. Okay. And these are the set of documentation filing, the set of all the income taxes that we have filed. I'm just giving it for your reference. Right from the day the company was established, you can have a look at this, sir. Okay. I think you have a lot of documents. Yes, sir. Okay. One phone ಇದೆ. ಫೋನ್ ತಗೊಂಡ್ಬಿಡೋಣ. Yeah, sure. ಹಿದಾಯತ್ ಅಂತ ಟ್ಯಾನ್ರಿ ರೋಡ್ ಇಂದ ಕರೆ ಮಾಡಿದ್ರ, ಬೆಂಗಳೂರಿನ ಟ್ಯಾನ್ರಿ ರೋಡ್. ಹಿದಾಯತ್ ಅವರು ಕೇಳಿ, ನಿಮ್ಮ ಪ್ರಶ್ನೆ ಏನಾದ್ರೂ ಇದೆಯಾ? ಐಎಂಎ ಸಿಇಒ ಇದ್ದಾರೆ. ನಮಸ್ತೆ ಸರ್, ನಾವು ಟ್ಯಾಂಡ್ರಿಂದ ಮಾತಾಡ್ತಾ ಇದೀವಿ. ಐಎಂಎ ಬಗ್ಗೆ ನಾವು ಕೇಳ್ತಾ ಇದೀವಿ. ಅಂದ್ರೆ ಏನು ಅವ್ರ ಬಿಸ್ನೆಸ್ ಗೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಲ್ದೇನೆ 50% ಡಿಸ್ಕೌಂಟ್ ಕೊಡ್ತಾ ಇದೀರಿ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಅದು ಹೆಂಗೆ ಕೊಡ್ಲಿಕ್ಕೆ ಆಗ್ತದೆ? ಅವ್ರ ಕಡೆಯಿಂದ 50%ಗೆ ಅದು ಏನ್ ಚಿನ್ನದಲ್ಲಿ ಕೊಡ್ತಾರ? ಅದು ಹೆಂಗೆ ಸಾಧ್ಯ ಆಗ್ತದೆ ಅನ್ನೋದನ್ನ ಸ್ವಲ್ಪ ಕೇಳಬೇಕಿತ್ತು ಸರ್. Okay, ಹಿದಾಯತ್ ಅವರೇ. Actually, he want to ask how you give 50% discount about the gold business and what is the gold business? Okay, first of all, I think there is some miscommunication. Okay. If even RBI cannot afford to give 50% discount Exactly. on We gold. are all wonder, shocked. So no, the fact of the matter is, we, as I said, we have our own jewelry manufacturing units. Okay.
So after we manufacture and we put it onto retail sales, it is not the discount that we give on gold. It is the discount, 50% discount that you get on the making charges. Number one. Number two, we do not charge for the stones which is there in the jewelry. So it is 0%. And when it comes to gold jewelry, there is nothing called wastage. There is a fake information in the jewelry market that there is wastage. People are being cheated. So we being working on the ethical side, we do not want to keep people in dark. There is nothing called wastage. So IMA does not charge anything in the name of wastage. IMA does not charge in the name of stones because other people charge the gold rate for stones. Whereas the stone value is only 4 rupees to 5 rupees. And you are being charged 5,000 rupees to 10,000 rupees for stones. Now, when we make the jewelry, we have to pay some labor to the acharya. We have to pay excise. We have to pay VAT. So there are certain percentages. After that, there is an expense of 8 to 10% that comes on the wholesaler. Now we see in the market that the mad race is going on where 20%, 25%, up to 40% of making charges are being charged for the customers. So IMA wanted the local Indian citizens to buy as much as possible because the gold prices have gone tremendously up. We want them to buy with nominal charges, and we have given 50% making charges, and it's wrong that we are giving discount on gold. Okay, you are giving 50% only on making On charges, the making not on charges. gold. No, sir. Okay, ಇದಾಯ್ತವ್ರೆ, ನಿಮಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ. ಕೇವಲ ಮೇಕಿಂಗ್ ಚಾರ್ಜಸ್ ಮೇಲೆ 50% ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಮನ್ಸೂರ್ ಸರ್, ನನಗೆ ಒಂದು ಮಾತು, ಈಗ ಒಂದಷ್ಟು ಜನ ನಾವು ನಿಮ್ಮ ಭಾಗ ಆಗಿದ್ದೀವಿ, ನಿಮ್ಮ ಬಿಸ್ನೆಸ್ ಅಲ್ಲಿ ತೋಡಿಸ್ಕೊಳ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈ ಹಂತದಲ್ಲಿ ನಿಮ್ಮ ಐಎಂಎ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಅಲ್ಲಿ ತೊಡಸ್ಕೊಳ್ಳುವಂಥದ್ದು ಪಾರ್ಟ್ ಆಗುವಂಥದ್ದು ಎಷ್ಟು ಮಟ್ಟಿಗೆ ಸೇಫ್ ಅಂತ? Sir, since this is being totally monitored by the income tax department, by the regulators, as well as we have external auditors and internal auditors, plus the income being generated is tax paid income. Tax is being paid in the name of the investor, and his profit whatsoever he receives, either it could be profit or loss, because there is no guarantee of profit, and there is no fixed percentage of profit. Okay. Right? Whatsoever settlement can happen in the form of profit, it can happen in the form of loss. But either you make profit or loss, you have to pay tax. ಟ್ಯಾಕ್ಸ್ ಕಟ್ ಆಗುತ್ತೆ. It has to be deducted, and a tax receipt, a challan is being given to the business partner. ಓಕೆ ಫೈನ್. ಮನ್ಸೂರ್ ಅವರೇ, ಸಮಯ ಕಡಿಮೆ ಇದೆ, ನಮಗೆ ಒಂದು ಮಾತು ಹೇಳ್ಬಿಡಿ. ಈಗ ಏನ್ ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ? ಒಂದಷ್ಟು ಗೊಂದಲಗಳಾಗಿತ್ತು ಈ ಕುರಿತಂತೆ, ಕನ್ಫ್ಯೂಷನ್ಸ್. Sir, I totally believe that some wrong information was being passed to you, and I was anticipating some kind of a communication so that if you would have given an opportunity yesterday, this situation should have not yet arisen. I am thankful to you as well as to your channel that they have given us an opportunity, but having said that, we are going through all the legal ways so that nobody plays around with the name of IMA tomorrow, because it took us 11 years to make this brand, and we cannot allow just someone to play wrong information and sabotage the image of the company. ಓಕೆ ಥ್ಯಾಂಕ್ ಯು ಮನ್ಸೂರ್ ಅವರು. ಇಲ್ಲಿವರೆಗೂ ಬಂದು ಸಾಕಷ್ಟು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಕಸ್ಟಮರ್ಸ್ ಅವ್ರಿಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಏನಾಯ್ತು ಅಂದ್ರೆ, ನಿನ್ನೆ ಒಂದು ರಿಜಿಸ್ಟರ್ಡ್ ಆಫ್ ಕಂಪನಿ ಅಫೇರ್ಸ್ ನಲ್ಲಿ IMA ಅಂತಂದು ಹೊಡೆದ್ರೆ ಅದು ಸ್ಟ್ರೈಕ್ ಆಫ್ ಅನ್ನುವಂಥದ್ದು ಬರ್ತಾ ಇತ್ತು. ಅಂದ್ರೆ ಯಾವುದೇ ರೀತಿಯ ಇದು ಯಾವುದೇ ಕ್ಷಣದಲ್ಲೂ ಮುಚ್ಚಬಹುದು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇತ್ತು. ಇದು ನಮ್ಮ ಕಾಳಜಿ ಅಲ್ಲ, ನಮ್ಮ ಮಾಧ್ಯಮವಾಗಿ ನಮ್ಮ ಕಾಳಜಿ ಅಲ್ಲ, ಸಾರ್ವಜನಿಕರು ಅಲ್ಲಿ ಇರ್ತಕ್ಕಂಥ ಕಸ್ಟಮರ್ಗಳು ಈ ಒಂದು ಆತಂಕವನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ರು, ಅದನ್ನ ನಾವು ತೋರಿಸಿದ್ವಿ ಅಷ್ಟೇ. ಇದ್ರ ಜೊತೆಗೆ
IMA ಇರುವಂಥದ್ದು ಅವ್ರು ಹೇಳುವಂಥದ್ದು ಏನು ಸ್ಟ್ರೈಕ್ ಆಫ್ ಅಂತ ಬರ್ತಾ ಇದೆ, ಅದು ಮಾನಿಟರಿ ಅಡ್ವೈಸರಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ, ಅದಕ್ಕೂ ನಮ್ಮ IMA ಗ್ರೂಪ್ ಆಫ್ ಕಂಪನೀಸ್ಗೂ ಸಂಬಂಧ ಇಲ್ಲ, ಇದೇ ಬೇರೆ ಅದೇ ಬೇರೆ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಕಸ್ಟಮರ್ಸ್ಗಳಿಗೂ ಕೂಡ ಒಂದಷ್ಟು ಆತ್ಮವಿಶ್ವಾಸವನ್ನ ಕೊಟ್ಟಿದ್ದಾರೆ. ಎರಡೂ ಕೂಡ ನಿಮ್ಮ ಎದುರುಗಡೆ ಇಟ್ಟಿದ್ದೀವಿ. ಯಾಕಂದ್ರೆ ಕೇವಲ ಒಂದ್ ಸೈಡ್ ಆಗಬಾರ್ದು ಅನ್ನೋಂಥದ್ದು, ಏನೋ ಆರೋಪ ಮಾಡಿದ್ರು ಬಿಟ್ಬಿಟ್ರು ಅನ್ನೋಂಥದ್ದಲ್ಲ. ಇನ್ನೊಂದು ಬದಿಗೂ ಕೂಡ ಅವರಿಗೂ ಕೂಡ ಹೇಳೋದಕ್ಕೆ, ಅಭಿವ್ಯಕ್ತಿ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಸ್ವಾತಂತ್ರ್ಯ ಅಲ್ಲ, ವೇದಿಕೆಯನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೀವಿ. ಇದು ಇವತ್ತಿನ ವಿಶೇಷ IMA ಉತ್ತರ. ನಮಸ್ಕಾರ.